ಹಾಯ್ ಹಲೋ ನಮಸ್ಕಾರ. ಇವತ್ತಿನ ನಂದು ಫಸ್ಟು ಮಿನಿ ವ್ಲಾಗ್ಗೆ ಸ್ವಾಗತ. ನಾವು ಜಯನಗರ ಹೋಗೋಣ ಅಂತ ಎಲ್ಲರೂ ಶಾಪಿಂಗಿಗೆ ಪ್ಲ್ಯಾನ್ ಮಾಡಿ ರೆಡಿಯಾದ್ವಿ. ಹಾಗೆ ಆಟೋ ಇಟ್ಕೊಂಡು ರೆಡಿಯಾಗಿ ಬುಕ್ ಮಾಡಿಕೊಂಡು ಜಯನಗರ 4th ಬ್ಲಾಕಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಹಾಗೆ ಇವಾಗ ನಾವಲ್ಲಿ ಎಲ್ಲರ ಥರ ಕ್ಯೂವಲ್ಲಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನದೊಳಗಡೆ ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ರಾಘವೇಂದ್ರ ಸ್ವಾಮಿ ದರ್ಶನ ತಗೊಂಡು ಹಾಗೆ ಅಕ್ಷತೆ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ದೇವ್ರ ಧ್ಯಾನ ಮಾಡಿದ್ವಿ. ದೇವ್ರ ಧ್ಯಾನ ಎಲ್ಲ ಆದಮೇಲೆ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಇವಾಗ ಹೊರಗಡೆ ಬಂದು ಫಸ್ಟ್ ಊಟ ಮಾಡೋಣ, ಹೊಟ್ಟೆ ಹಸಿವಾಗ್ತಿದೆ ಅಂತೇಳಿ ಇಲ್ಲೇ ಜಯನಗರ 4th ಬ್ಲಾಕಲ್ಲಿರುವಂತಹ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೋಟೆಲ್ಗೆ ಬಂದ್ವಿ. ಗುರುವಾರ ಆದ್ರೂ ನಾವು ನಾನ್ ವೆಜ್ ತಿಂತೀವಿ, ಹಾಗಾಗಿ ಮಕ್ಕಳನ್ನು ಬಿರಿಯಾನಿ ಬೇಕು ಅಂತ ಹೇಳ್ತಿದ್ರು. ಹಾಗೆ ಬಿರಿಯಾನಿ ಹೋಟೆಲ್ಗೆ ಬಂದ್ವಿ. ಹಾಗೆ ಏನೇನು ಬುಕ್ ಮಾಡಿದ್ವಿ ಅಂದರೆ ಚಿಕನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್ ಮತ್ತು ಚಿಕನ್ ಪೆಪ್ಪರ್ ಫ್ರೈ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಊಟನ ಕಂಪ್ಲೀಟ್ ಮಾಡಿದ್ವಿ. ಊಟ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಏನಾದರೂ ಕುಡಿಬೇಕು ಅಂತ ಅನಿಸುತ್ತಲ್ಲ, ಹಾಗೆ ಜಯನಗರ 4th ಬ್ಲಾಕಲ್ಲಿರುವಂತಹ ಶುಗರ್ ಕೇನ್ ಶಾಪಿಗೆ ಬಂದು ಎಲ್ಲರೂ ಒಂದು ಶುಗರ್ ಕೇನ್ ಜ್ಯೂಸ್ ತೊಗೊಂಡ್ವಿ. ನನ್ನ ಮಗ ಅಂತೂ ಕಾಯ್ತಾ ಇದ್ದ ಜ್ಯೂಸ್ ಕುಡಿಯೋಕ್ಕೆ. ಅವನಿಗೆ ಶುಗರ್ ಕೇನ್ ಜ್ಯೂಸ್ ಕೊಟ್ಟ ತಕ್ಷಣ ನಾನು ಕುಡಿಸ್ತೀನಿ ಅಂದರೂ ಬಿಡ್ತಾಯಿಲ್ಲ, ತಾನೇ ಕುಡಿತಾ ಇದ್ದಾನೆ. ಕೊಡು ನಾನೇ ಕುಡಿತಿದ್ದೀನಿ ಅಂತ. ಅವನು ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ನಾವೆಲ್ಲ ಜ್ಯೂಸನ್ನ ಕಂಪ್ಲೀಟ್ ಮಾಡಿ ಹಾಗೆ ನನ್ನ ಮಗಳು ಹೊರಗಡೆ ಕೂತ್ಕೊಂಡು ಏನೋ ಸ್ಯಾಂಡ್ವಿಚ್ ಬೇಕು ಅಂತೇಳಿ ಇಸ್ಕೊಂಡು ತಿಂತಾಯಿದ್ಲು. ಹಾಗೆ ಈಗ ಪಾಪುನು ಜ್ಯೂಸ್ ಕುಡ್ದಾಯಿತು. ನೆಕ್ಸ್ಟು ಅಲ್ಲೇ ಜಯನಗರ 4th ಬ್ಲಾಕಲ್ಲಿರೋಂತಹ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಒಂದು ರೌಂಡ್ ಹೋದ್ವಿ. ಏನೇನು ಬೇಕು ಎಲ್ಲ ತೊಗೊಂಡ್ವಿ. ಜೊತೆಗೆ ಮಕ್ಕಳು ಪ್ಯಾನ್ ಬೇಕು ಅಂತ ಹೇಳಿದ್ರು, ಬೇಡ, ಅದನ್ನು ತೊಗೊಂಡು ಕಾಂಪ್ಲೆಕ್ಸಲ್ಲಿ ಒಂದು ರೌಂಡ್ ಹಾಕಿ ಖಾದಿಮ್ಸಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಆಫರಲ್ಲಿತ್ತು, ಶಾಪಿಂಗ್ ಮಾಡಿದ್ವಿ. ಡ್ರೆಸ್ ತಗೊಂಡ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇದು ಶಾರ್ಟ್ ವೀಡಿಯೋಸ್ ಅಲ್ವಾ, ಅದು ತುಂಬ ಲೆಂತಿ ಅನಿಸುತ್ತೆ ಅಂತ. ಇವಾಗ ಟೈಮ್ ಆಲ್ರೆಡಿ 8 o'clock ಆಗಿತ್ತು. ಮನೆಗೆ ಹೋಗೋಣ ಅಂತ ಆಟೋ ಬುಕ್ ಮಾಡಿ ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ನಾವು ವೆಯ್ಟ್ ಮಾಡೋ ಅಷ್ಟರಲ್ಲಿ ಆಟೋ ಆಗಿ ಬಂತು. ಎಲ್ಲರೂ ಆಟೋ ಹೊತ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನನ್ನ ಮಗಳಂತೂ ಎಷ್ಟು ಗಲಾಟೆ ಮಾಡ್ತಾಳೆ, ಹೊರಗಡೆ ಕರ್ಕೊಂಬಂದು ಅಂದರೆ ತುಂಬ ಕಷ್ಟ. ಅವರಪ್ಪ ಇಲ್ಲಾಂದರೆ ಅವಳನ್ನ ಮೇಂಟೈನ್ ಮಾಡೋದು. ಹಾಗೆ ಆಟೋದಲ್ಲಿ ಕೂತ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಬಾಯ್.